ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇಂದುಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾನು ಗರಿಗರಿಯಾದ ನಿಪ್ಪಟ್ಟನ್ನು ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ಕೂಡ ತೋರಿಸ್ತೀನಿ, ನೋಡ್ಕೊಂಡು ಬರೋಣ. ಈಗ ನೋಡಿ, ನಿಪ್ಪಟ್ಟು ಮುರಿದ್ರೆ ಈ ಥರ ಪಟ್ಟಂತ ಗರಿಗರಿಯಾಗಿ ಇರುತ್ತೆ. ಪರ್ಫೆಕ್ಟಾಗಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಒಂದು ಬಟ್ಲಿಗೆ 4 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಇದೇ ಕಪ್ನಲ್ಲಿ ಕಡಲೆಕಾಯಿ ಬೀಜ ಹುರಿದು ಇಟ್ಕೊಂಡಿದ್ದೀನಿ, ಹೊಟ್ಟು ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ. ಮತ್ತು ಅದೇ ಕಪ್ನಲ್ಲಿ ಹುರ್ಗಡ್ಲೆನ ಇಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಂದು 7 ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಮತ್ತು ಎಳ್ಳು ಒಂದು 25 ಗ್ರಾಮ್ನಷ್ಟು ಇಟ್ಕೊಂಡಿದ್ದೀನಿ. ಮತ್ತು ಹಚ್ಚ ಖಾರದ ಪುಡಿ ಒಂದು 2 ಟೀ ಸ್ಪೂನ್ನಷ್ಟು ಇಟ್ಕೊಂಡಿದ್ದೀನಿ. ಅದನ್ನು ಹೇಗೆ ಮಾಡಬೇಕು ಅಂತ ನೋಡೋಣ. ಒಂದು ಬಾಣಲಿಗೆ ಎಳ್ಳನ್ನು ಹಾಕಿ ಹುರ್ಕೊಳ್ಳೋಣ. ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಮತ್ತು ಅದು ಪಟ್ ಅಂತ ಕೂಡ ಸೌಂಡ್ ಬರುತ್ತೆ, ಆ ಥರ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ಅದು ಹುರಿದಿದ್ದಾದಮೇಲೆ ನಾನು ಅಕ್ಕಿ ಹಿಟ್ಟು ತಗೊಂಡಿದ್ದೀನಲ್ಲ, ಅದಕ್ಕೆ ಇದನ್ನು ಹಾಕ್ತಾಯಿದ್ದೀನಿ. ನಂತರ ಹಸಿಮೆಣ್ಸಿನ್ಕಾಯಿ ಹೆಚ್ಚಿ ಇಟ್ಕೊಂಡಿರೋದನ್ನು ಹಾಕ್ತೀನಿ. ಮತ್ತು ಕರಿಬೇವಿನ ಸೊಪ್ಪನ್ನು ಹೆಚ್ಚಿ ಇಟ್ಕೊಂಡಿರೋದನ್ನು ಹಾಕ್ತೀನಿ. ಹಚ್ಚ ಖಾರದ ಪುಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ತೀನಿ. ನಂತರ ಹುರ್ಗಡ್ಲೆ ಮತ್ತು ಕಡಲೆಕಾಯಿ ಬೀಜವನ್ನು ಎರಡನ್ನೂ ಮಿಕ್ಸಿ ಜಾರ್ನೊಳಗೆ ಹಾಕಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನುಣ್ಣಗೆ ಏನು ಇರೋ ಕೆಲಸ ಸ್ವಲ್ಪ ದಪ್ಪಗೆ ಇದ್ದರೂ ಪರವಾಗಿಲ್ಲ, ಆ ಥರ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ. ಅದನ್ನು ಅದರೊಳಗೆ ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಕಡಲೆಕಾಯಿ ಬೀಜನ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸ್ವಲ್ಪ ಚೂರು ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದರೊಳಗೆ ಹಾಕ್ತಾಯಿದ್ದೀನಿ. ಮತ್ತು ಎಣ್ಣೆಗನ್ನು ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಈಗ ಅದರೊಳಗೆ ಒಂದು 2.5 ಸೌಟಿನಷ್ಟು ತಗೊಂಡು ಆ ಹಿಟ್ಟಿನ ಮೇಲೆ ಹಾಕ್ತಾಯಿದ್ದೀನಿ. ಆ ಹಿಟ್ಟಿನ ಮೇಲೆ ಹಾಕಿ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏಕೆಂದರೆ ಎಣ್ಣೆ ಸ್ವಲ್ಪ ಬಿಸಿ ಇರುತ್ತೆ, ಅದಕ್ಕೆ ಮುಟ್ಟಿದ್ರೆ ಇದಾಗುತ್ತೆ ಅಂತ ಅಂದ್ಬಿಟ್ಟು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಈ ಥರ ಉಂಡೆ ಕಟ್ಟಿದ್ರೆ ಅದು ಬಿಡಿ ಬಿಡಿಯಾಗಿ ಬರಬಾರ್ದು. ಉಂಡೆ ಕಟ್ಟಿದ್ರೆ ಕರೆಕ್ಟಾಗಿ ನಿಂತ್ಕೋಬೇಕು, ಅಲ್ಲಿವರೆಗೂ ಮಾಡಬೇಕು. ಆ ಥರ ನಿಂತಿಲ್ಲ ಅಂದರೆ ಇನ್ನು ಎಣ್ಣೆಯನ್ನು ಹಾಕಿದ್ರೆ ಆವಾಗ ಒಂದು ಸ್ವಲ್ಪ ಗಟ್ಟಿಯಾಗಿ ಉಂಡೆ ನಿಲ್ಲುತ್ತೆ. ಆಮೇಲೆ ನೀರು ಹಾಕಿ ರೊಟ್ಟಿ ಹಿಟ್ಟಿನ ತರಹ ಕಲಿಸ್ಕೊಳ್ಳೋಣ. ಈ ಕಡೆ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ನೋಡಿ, ರೊಟ್ಟಿ ಹಿಟ್ಟಿನ ತರಹ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಗಟ್ಟಿಯಾಗಿ ಕಲಿಸ್ಕೋಬೇಕು. ಮತ್ತು ಎಣ್ಣೆದು ಪೇಪರ್ ಇರುತ್ತಲ್ಲ, ಅದ್ರ ಮೇಲೆ ನಾನು ತಟ್ತಾಯಿದ್ದೀನಿ. ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂಚೂರು 2 ಕಡೆನೂ ಎಣ್ಣೆಯನ್ನು ಹಾಕಿ ಈ ಥರ ಉಂಡೆಯನ್ನು ಕಟ್ಕೊಂಡು ಅದ್ರ ಮೇಲಿಟ್ಟು ಆ ಪೇಪರ್ನ ಮುಚ್ಚಿ, ನಂತರ ಒಂದು ಮುಚ್ಚಳನ ತಗೊಂಡು ಅದ್ರ ಮೇಲೆ ಪ್ರೆಸ್ ಮಾಡ್ತೀನಿ. ತಟ್ಟೋದಿಲ್ಲ ನಾನು. ಪ್ರೆಸ್ ಮಾಡಿದ್ರೆ ಈ ಥರ ಇರುತ್ತೆ. ಸೈಡಲ್ಲಿ ಸ್ವಲ್ಪ ಬಿಚ್ಕೊಂಡಂಗಾಗಿರುತ್ತೆ. ಅದನ್ನು ಕೂಡ ಸರಿ ಮಾಡಿಕೊಂಡು ಒಂದು ಬಟ್ಟೆ ಮೇಲೆ ಅದನ್ನು ಹಾಕ್ತೀನಿ. ಎಲ್ಲ ಒಂದೊಂದೇ ಆ ಥರ ತಟ್ಟಿಬಿಟ್ಟು ಅಲ್ಲಿ ಹಾಕಿದ್ರೆ ಸ್ವಲ್ಪ ಆರ್ದಂಗೆ ಆಗುತ್ತೆ. ನಂತರ ಒಲೆ ಮೇಲೆ ಬಾಣಲಿ ಎಣ್ಣೆ ಇಟ್ಟಿದ್ದೀನಲ್ಲ, ಅದು ಕಾದಿದೆ. ಅದಕ್ಕೆ ನಿಪ್ಪಟ್ಟು ತಟ್ಟಿರೋದನ್ನೆಲ್ಲ ಅದರೊಳಗೆ ಹಾಕೋಣ. ಅದು ಬೇಯ್ತಾ ಇರುತ್ತೆ. ನಿಪ್ಪಟ್ಟು ಬೆಂದ ನಂತರ ಅದನ್ನು ಒಂದು ಕಡೆ ಆಗಿದ್ಮೇಲೆ ಇನ್ನೊಂದು ಕಡೆ ತಿರುವಾಕಿ ಅದು ಕೆಂಪಗಾಗೋವರೆಗೂ ಕರಿಬೇಕು. ಈ ಥರ ಕಲರ್ ಬಂದಿದ ತಕ್ಷಣ ತೆಗೆದುಬಿಟ್ರೆ ಗರಿಗರಿಯಾದ ನಿಪ್ಪಟ್ಟು ರೆಡಿಯಾಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.